ಹಾವೇರಿ ನಗರದಲ್ಲಿ ಸಿಸಿ ಕ್ಯಾಮೆರಾಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಜನರ ಉಪಯೋಗಕ್ಕೆ ಸಿಸಿ ಕ್ಯಾಮೆರಾಗಳು ಬರ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಳ್ಳ ಹಿಡಿದಿದೆ ವ್ಯವಸ್ಥೆ. ಇನ್ನು ಸಿಸಿ ಕ್ಯಾಮೆರಾ ಸಮಸ್ಯೆಗೆ ಸಾರ್ವಜನಿಕರು ಪರದಾಟ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪ್ರಮುಖ ನಗರಗಳಾಗಲಿ ಕಚೇರಿಗಳಾಗಲಿ ಸಿಸಿ ಕ್ಯಾಮೆರಾಗಳು ಅತ್ಯಗತ್ಯವಾಗಿ ಬೇಕಾಗಿರುತ್ತೆ. ಯಾಕಂದರೆ ಸಿಸಿ ಕ್ಯಾಮೆರಾ ಇದ್ದರೆ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆದ ಲೆಕ್ಕನೆ. ಮತ್ತು ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳು ನಡೆದಾಗ ಕೂಡ ಸಿಸಿ ಕ್ಯಾಮ್ರಾ ಫುಟೇಜು ಇದ್ದಾಗ ಅದನ್ನು ಸಾಕ್ಷಿಗಳು ಅದಕ್ಕೆ ಒದಗಿಸ್ಕೊಡ್ತವೆ. ಆದರೆ ಹಾವೇರಿ ಯಾಲಕ್ಕಿ ನಾಡು, ಬೊಮ್ಮಾಯಿಯವರ ಒಂದು ತವರು ಜಿಲ್ಲೆ, ಇದರಲ್ಲೇ ಒಂದು ಸಿಸಿ ಕ್ಯಾಮ್ರಾದ ಕೊರತೆ ಇದೆ. ಇದ್ರೂ ಕೂಡ ಜನರಿಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋದು ನಿಜಕ್ಕೂ ಅದೊಂಥರ ನತದೃಷ್ಟ ಅಂತಲೇ ಹೇಳ್ಬೋದು. ಇನ್ನು ಹಾವೇರಿ ಪಟ್ಟಣದ ಸಿಸಿ ಕ್ಯಾಮ್ರಾ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಪಾಟೀಲ್ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಾವೀಗ ಹಾವೇರಿಯ ಒಂದು ಹೃದಯ ಭಾಗದಲ್ಲಿ ಇದ್ದೇವೆ, ಅಂದ್ರೆ ಗಾಂಧಿ ಸರ್ಕಲ್ ನಲ್ಲಿ ಇದ್ದೇವೆ. ಯಾಕಂತಂದ್ರೆ ಇಲ್ಲಿ ಹಾವೇರಿಯಲ್ಲಿ ಬಹಳಷ್ಟು ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಸಿಸಿ ಕ್ಯಾಮ್ರಾ ವ್ಯವಸ್ಥೆ ಇಲ್ಲ. ಒಂದು ವೇಳೆ ಇದ್ದರೂ ಕೂಡ ಅವು ಕಾರ್ಯನಿರ್ವಹಿಸ್ತಾ ಇಲ್ಲ. ಅಲ್ಪ ಸ್ವಲ್ಪ ಮಟ್ಟಿಗೆ ಸಿಸಿ ಕ್ಯಾಮ್ರಾ ಇದೆ. ಹಾಗಾಗಿ ಇಲ್ಲಿ ಸಾರ್ವಜನಿಕರಿಗೆ ದಿನನಿತ್ಯವೂ ತೊಂದರೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ವೇಳೆ ಯಾರಾದರೂ ಗಾಡಿ ನಿಲ್ಲಿಸಿ ಹೋದರೆ, ಒಂದು ವೇಳೆ ಗಾಡಿ ಕಳೆದು ಹೋದರೆ ಆ ಗಾಡಿಯನ್ನು ಹುಡುಕುವುದಕ್ಕೂ ಕೂಡ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ನಗರಸಭೆ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಸಿಸಿ ಕ್ಯಾಮ್ರಾವನ್ನ ಅಳವಡಿಕೆ ಮಾಡಬೇಕು. ಈಗ ನಾವೀಗ ಹಾವೇರಿ ಒಂದು ಹೃದಯ ಭಾಗದಲ್ಲಿದೆ. ನೀವು ನೋಡ್ಬೋದು ಈ ದೃಶ್ಯದಲ್ಲಿ, ಇಲ್ಲಿ ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿಸಿ ಕ್ಯಾಮ್ರಾಗಳು ಇಲ್ಲ. ಯಾಕಂತಂದ್ರೆ ಯಾವುದೇ ಕಂಬದಲ್ಲಿ ನೀವು ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನಿಮ್ಗೆ ಕಾಣ್ತಾ ಇದೆ, ಯಾವುದೇ ಕಂಬದಲ್ಲೂ ಕೂಡ ಸಿಸಿ ಕ್ಯಾಮ್ರಾ ಇಲ್ಲ. ಯಾಕಂದ್ರೆ ಇದು ಮೇನ್ ಸರ್ಕಲ್ ಆಗಿರುವುದರಿಂದ ಇಲ್ಲಿ ಸರಿಯಾದಂತ ಒಂದು ಸಿಸಿ ಕ್ಯಾಮ್ರಾ ಇರಲೇಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ಅಳವಡಿಸಿಲ್ಲ. ಇನ್ನು ಕೆಲವೊಂದು ಕಡೆಗಳಲ್ಲಿ ಸಿಸಿ ಕ್ಯಾಮ್ರಾ ಇದ್ದರೂ ಕೂಡ ಅವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಬಂದ್ ಆಗಿದೆ. ಹೀಗಾಗಿ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಪುರಸಭೆ ಅಧಿಕಾರಿಗಳು ಇದರತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಎನ್ನುವುದೇ ನಮ್ಮ ಒಂದು ಆಶಯವಾಗಿದೆ. ವೀರೇಶ್ ಪಾಟೀಲ್, ಅಶ್ವವೇಗ ನ್ಯೂಸ್, ಹಾವೇರಿ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.